ಬೆಂಗಳೂರಿನಲ್ಲಿ ಎಂತೆಂಥ ಕಳ್ಳರಿದ್ದಾರೆ ಅಂದ್ರೆ ಹಿಂಗೂ ಕಳ್ಳತನ ಮಾಡ್ತಾರ ಅನ್ನೋ ರೀತಿಯಲ್ಲಿ ಅಂಗಡಿಯಲ್ಲಿ ದರೋಡೆ ಮಾಡಿದ್ದಾರೆ. ಐನಾತಿ ಕಳ್ಳನೊಬ್ಬ ವಿಡಿಯೋ ಕಾಲ್ ಮೂಲಕ ಅಂಗಡಿಯನ್ನ ಟಾರ್ಗೆಟ್ ಮಾಡಿ ಬಳಿಕ ಕಳ್ಳತನ ಮಾಡಿದ್ದಾನೆ. ಈ ಸಿಸಿಟಿವಿ ದೃಶ್ಯಗಳನ್ನ ಒಮ್ಮೆ ನೋಡಿ. ಕಳ್ಳನೊಬ್ಬ ವಿಡಿಯೋ ಕಾಲ್ ಮಾಡಿಕೊಂಡು ಬಂದು ಅಶೋಕನಗರದ ಗಲ್ಲಿಯಲ್ಲಿ ಅಂಗಡಿಯನ್ನ ಟಾರ್ಗೆಟ್ ಮಾಡ್ತಿದ್ದಾನೆ. ಮತ್ಯಾರಿಗೋ ತಾನು ಯಾವ ಅಂಗಡಿಯಲ್ಲಿ ದರೋಡೆ ಮಾಡಬೇಕು ಅಂತ ಕೇಳಿಕೊಳ್ತಿದ್ದಾನೆ. ಅಲ್ಲದೆ ತಾನು ದರೋಡೆ ಮಾಡೋದನ್ನ ಮೊಬೈಲ್ನಿಂದ ರೆಕಾರ್ಡ್ ಮಾಡಿಕೊಳ್ತಿದ್ದಾನೆ. ಮತ್ತೋರ್ವ ಮನೆಯಲ್ಲೇ ಕೂತು ವಿಡಿಯೋ ಕಾಲ್ನಲ್ಲಿ ಫೈಸಲ್ಗೆ ಅಂಗಡಿ ದೋಚುವ ಬಗ್ಗೆ ಮಾರ್ಗದರ್ಶನ ಮಾಡ್ತಿದ್ದ. ಈ ರೀತಿ ದರೋಡೆ ಮಾಡಿರೋನು ಸೈಯದ್ ಮೊಹಮ್ಮದ್ ಫೈಸಲ್. ಈಗ ತಾನೇ ಮೀಸೆ ಚಿಗುರಿರೋ ಫೈಸಲ್ಗೆ ಲೈವ್ ಬ್ಯಾಂಡ್ ಶೋಕಿ ಇತ್ತು. ಲೈವ್ ಬ್ಯಾಂಡ್ ನಲ್ಲಿ ಮೈಮಾಟ ತೋರಿಸೋ ಯುವತಿಯರೊಬ್ಬರನ್ನ ಮೆಚ್ಚಿಸೋಕೆ ಈ ರೀತಿ ಕಳ್ಳತನ ಕೆಳೆದಿದ್ದ. ಲೈವ್ ಬ್ಯಾಂಡ್ ಸುಂದರಿಯರಿಗೆ ತಾನು ಕದ್ದ ಹಣ, ಬೆಲೆ ಬಾಳುವ ಐಟಂಗಳನ್ನ ಕೊಟ್ಟು ಸಂತಸ ಪಡಿಸ್ತಿದ್ದ. ನೈಟ್ ಟೈಮ್ ಲೈವ್ ಬ್ಯಾಂಡ್ ನಲ್ಲಿ ಮೋಜು ಮಸ್ತಿ, ಡೇ ಟೈಮ್ ಅಲ್ಲಿ ಸುಂದರಿಯರ ಜೊತೆ ಔಟಿಂಗ್ ಹೋಗೋಕೆ ಇದೇ ಕದ್ದ ಹಣ ಬಳಸ್ತಿದ್ದ. ಫೈಸಲ್ ಕಳ್ಳತನಕ್ಕೆ ವಿಕ್ರಮ್ ಎಂಬ ಆರೋಪಿ ನಿರ್ದೇಶನ ನೀಡುತ್ತಿದ್ದ. ಮೊಹಮ್ಮದ್ ಮೊಸೀನ್ ಎಂಬಾತ ಆಟೋದಲ್ಲಿ ಕರೆತಂದು ಸಾಥ್ ಕೊಡ್ತಿದ್ದ. ಬೀಗ ಮುರಿದು ಒಳನುಗ್ಗೋ ಕಳ್ಳರು ಕೈಗೆ ಸಿಕ್ಕ ಬೆಲೆ ಬಾಳೋ ವಸ್ತುಗಳನ್ನ ದೋಚಿದ್ದಾರೆ. ಚಾಕೊಲೇಟ್ಸ್, ಸಿಗರೇಟ್ಸ್, ವಾಚ್, ಕಾಸ್ಮೆಟಿಕ್ಸ್ ಗಳನ್ನ ಕದ್ದು ಎಸ್ಕೇಪ್ ಆಗ್ತಿದ್ರು. 1.5 ಲಕ್ಷ ಮೌಲ್ಯದ ವಾಚನ್ನ ಕದ್ದು ತಮ್ಮ ಪ್ರೇಯಸಿಯರಿಗೆ ಕೊಡ್ತಿದ್ದ ಅನ್ನೋದು ಗೊತ್ತಾಗಿದೆ. ಇವರು ಕಳ್ಳತನ ಮಾಡುವಾಗ ಸಿಗರೇಟ್ ಅಂಗಡಿಗಳನ್ನ ಜಾಸ್ತಿ ಟಾರ್ಗೆಟ್ ಮಾಡ್ತಿದ್ದು. ಶೂ ಮತ್ತು ಚಪ್ಪಲಿ ಅಂಗಡಿಗಳಲ್ಲಿ ಮತ್ತು ಮೊಬೈಲ್ ಶಾಪ್ ಒಂದು ಕಡೆ ಮಾಡಿದ್ದಾರೆ. ಇದಲ್ಲದೆ ಕಾಸ್ಮೆಟಿಕ್ ಸಾಮಗ್ರಿಗಳನ್ನು ಅಂಗಡಿಗಳಿಗೆ ಸಹ ಈ ಥರ ಒಂದು ಅಪರಾಧ ಮಾಡಿದ್ದಾರೆ. ಈ ಎಲ್ಲ ಸಾಮಗ್ರಿಗಳನ್ನು ರಿಕವರಿ ಈಗ ಸದ್ಯಕ್ಕೆ ಚಾಲ್ತಿನಲ್ಲಿ ಇದೆ. ಕದ್ದ ಹಣದಲ್ಲಿ ಮಜಾ ಉಡಾಯಿಸುತ್ತಿದ್ದ ಶೋಕಿಲಾಲ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಅಶೋಕನಗರದಲ್ಲಿ ದಾಖಲಾಗಿದ್ದ 9 ಕಳವು ಪ್ರಕರಣಗಳನ್ನ ಪೊಲೀಸರು ಪತ್ತೆ ಹಚ್ಚಿದ್ದು ಆರೋಪಿ ಫೈಸಲ್ನಿಂದ 6.5 ಲಕ್ಷ ಮೌಲ್ಯದ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈತನಿಗೆ ಆಟೋದಲ್ಲಿ ಕರೆತಂದು ಸಹಕರಿಸುತ್ತಿದ್ದ ಮೊಹಮ್ಮದ್ ಮೊಸೀನ್ ಎಂಬಾತನನ್ನು ಬಂಧಿಸಿದ್ದಾರೆ. ವಾಟ್ಸ್ಆಪ್ ಕಾಲ್ನಲ್ಲಿ ಅಂಗಡಿ ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ದ ವಿಕ್ರಮ್ ಸದ್ಯ ನಾಪತ್ತೆಯಾಗಿದ್ದು ಆತನಿಗಾಗಿ ಶೋಧ ಮುಂದುವರೆದಿದೆ. ಕಿರಣ್ KN, ನ್ಯೂಸ್ 18 ಕನ್ನಡ, ಬೆಂಗಳೂರು.